ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ಹೇಗೆ ಎಂಟ್ರಿ ಮಾಡ್ಬೇಕು ಅಂತ ನೋಡುವ. ಮಿಸ್ಟರ್ ಮದನ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakh ಅಂತ ಇದೆ. ಮಿಸ್ಟರ್ ಮದನ್ ಅನ್ನೋರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 6 lakh ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಹಾಗಾದ್ರೆ ಮಿಸ್ಟರ್ ಮದನ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಹಣವನ್ನ ವೋಚರ್ ಎಂಟ್ರಿಗೆ ಪಾಸ್ ಮಾಡಬೇಕು. ಸೊ ಫಸ್ಟ್ ವೋಚರ್ ಯಾವಾಗ್ಲೂ ರಿಸಿಪ್ಟ್ ವೋಚರ್ ಆಗಿರುತ್ತೆ. ಸೊ ಮಿಸ್ಟರ್ ಮದನ್ ಬಂದು ಕ್ಯಾಪಿಟಲ್ ಅಕೌಂಟ್. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಮಿಸ್ಟರ್ ಮದನ್ ಅಂದ್ರೆ 6 lakh. ಕ್ಯಾಶ್ ಡೆಪಾಸಿಟೆಡ್ ಇಂಟು ಕೆನರಾ ಬ್ಯಾಂಕ್. ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದ್ದಾರೆ ಕೆನರಾ ಬ್ಯಾಂಕ್. ಕ್ಯಾಶ್ ಟು ಬ್ಯಾಂಕ್ ಇದ್ದಾಗ ಕಾಂಟ್ರಾ ವೋಚರ್ ಅನ್ನ ಬಳಸಬೇಕು ನೀವು. ಸೊ ನೀವು ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದ್ದೀರಿ ಎಷ್ಟು ಅಂದ್ರೆ 2 ಲಕ್ಷ ರೂಪಾಯಿ. 6 ಲಕ್ಷದಲ್ಲಿ 2 ಲಕ್ಷವನ್ನ ಈಗ ಕೆನರಾ ಬ್ಯಾಂಕಿಗೆ ಡೆಪಾಸಿಟ್ ಹಾಕ್ತಾ ಇದ್ದೀರಾ. ಕೆನರಾ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಕರ್ನಾಟಕ ಬ್ಯಾಂಕ್. ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದೀರಾ ಮತ್ತೆ ಕರ್ನಾಟಕ ಬ್ಯಾಂಕಿಗೆ. ಕರ್ನಾಟಕ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ರೆಂಟ್ ಪೇಯ್ಡ್ ಬೈ ಚೆಕ್ ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಮುಖಾಂತರ ರೆಂಟ್ ಅನ್ನ ಪೇಯ್ಡ್ ಮಾಡಿದೀವಿ. ಚೆಕ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಇದನ್ನ ಪೇಯ್ಡ್ ಮಾಡಿರೋದ್ರಿಂದ ಪೇಮೆಂಟ್ ವೋಚರ್ ಅನ್ನ ಎಂಟ್ರಿ ಮಾಡ್ತೀವಿ. ಪೇಮೆಂಟ್ ವೋಚರ್ ಅಲ್ಲಿ ಏನಕ್ಕಾಗಿ ಎಂಟ್ರಿ ಮಾಡಿದೀವಿ ಅಂದ್ರೆ ರೆಂಟ್ ಪೇಯ್ಡ್ ಮಾಡಿದೀವಿ. ರೆಂಟ್ ಪೇಯ್ಡ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. $30,000. ಯಾವ ಬ್ಯಾಂಕ್ ಮುಖಾಂತರ ಹೋಗಿದೆ ಹಣ ಅಂದ್ರೆ ಕರ್ನಾಟಕ ಬ್ಯಾಂಕ್. ಇಲ್ಲಿ ಇನ್ಸ್ಟೆಂಟ್ ನಂಬರ್ ಅಂತ ಇರುತ್ತೆ. ಆ ನಂಬರ್ ಜಾಗದಲ್ಲಿ ಚೆಕ್ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕಾಗತ್ತೆ 450772. ನೆಕ್ಸ್ಟ್ ಸ್ಯಾಲರಿ ಪೇಯ್ಡ್ ಬೈ ಚೆಕ್. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಪೇಯ್ಡ್ ಮಾಡಿದ್ದಾರೆ ಅಂದ್ರೆ 24,000 ಥ್ರೂ ಯಾವ ಬ್ಯಾಂಕ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಕೆನರಾ ಬ್ಯಾಂಕ್. ಇನ್ಸ್ಟೆಂಟ್ ಚೆಕ್ ನಂಬರ್ ಬಂದು ನೆಕ್ಸ್ಟ್ ಕರ್ನಾಟಕ ಬ್ಯಾಂಕ್ ಚೆಕ್ ಇಶ್ಯೂಡ್ ಟು ಕುಮಾರನಿಗೆ ಕರ್ನಾಟಕ ಬ್ಯಾಂಕ್ ಮುಖಾಂತರ ಚೆಕ್ ಅನ್ನ ಇಶ್ಯೂ ಮಾಡಿದೀರಾ. ಇಲ್ಲಿ ಹಣ ತಗೊಳ್ತಾ ಇರೋನು ಕುಮಾರ್ಗೆ ಹಣ ಹೋಗೋದ್ರಿಂದ ಸೆಂಡ್ರಿ ಡೆಟಾಸ್. ಎಷ್ಟು ಹಣ ಕೊಡ್ತಾ ಇದೀರಾ ಅಂದ್ರೆ 90,000. ಹಣ ಯಾವ ರೂಪದಿಂದ ಹೋಗ್ತಾ ಇದೆ ಅಂದ್ರೆ ಚೆಕ್. ಯಾವ ಬ್ಯಾಂಕಿನ ಚೆಕ್ ಅಂದ್ರೆ ಕರ್ನಾಟಕ ಬ್ಯಾಂಕ್ ಚೆಕ್. ಚೆಕ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್. ಡೊನೇಷನ್ ರಿಸೀವ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್. Interest paid through Canara Bank. Indirect expenses.
ಕರ್ನಾಟಕ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪ್ರೈವೇಟ್ ಲಿಮಿಟೆಡ್. ಸೂರ್ಯ ಪೈಪ್ ಅವ್ರ ಕಡೆಯಿಂದ ನೀವು ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಚೆಕ್ ಮೂಲಕ. ಸೆಂಡ್ರಿ ಕ್ರೆಡಿಟರ್. ಕರ್ನಾಟಕ ಬ್ಯಾಂಕ್ ಚೆಕ್ ನಂಬರ್ ಇದ್ರೆ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕ್. ಬ್ಯಾಂಕ್ ಟು ಕ್ಯಾಶ್ ಇದೆ. ಕೆನರಾ ಬ್ಯಾಂಕ್ ಇಂದ ಹಣವನ್ನ ತಗೊಂತಾ ಇದ್ದೀರಾ. ಸೊ ಈಗ PRS ಗೆ ಸಂಬಂಧಿಸಿದ ರಿಪೋರ್ಟ್ ಗಳನ್ನ ತೆಗಿಬೇಕು ಅಂದ್ರೆ ಮೊದಲನೇದಾಗಿ ಯುಟಿಲಿಟೀಸ್ ಹೋಗ್ತೀವಿ. ಯುಟಿಲಿಟೀಸ್ ಅಲ್ಲಿ ಬ್ಯಾಂಕಿಂಗ್. ಯುಟಿಲಿಟೀಸ್ ಒಳಗೆ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಬ್ಯಾಂಕಿಂಗ್ ಆಕ್ಟಿವಿಟೀಸ್ ತೋರಿಸುತ್ತೆ ನೋಡಿ. ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಸಾರಿ ಎಂಟರ್ ಬಟನ್ ಹೊಡೆದ್ರೆ ರಿಪೋರ್ಟ್ ಬರುತ್ತೆ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಲ್ಲಿ. ಚೆಕ್ ಪ್ರಿಂಟಿಂಗ್. ಚೆಕ್ ಪ್ರಿಂಟಿಂಗ್. ಚೆಕ್ ಪ್ರಿಂಟಿಂಗ್. ನೆಕ್ಸ್ಟ್ ಚೆಕ್ ಪ್ರಿಂಟಿಂಗ್ ರಿಪೋರ್ಟ್ ಇದು. ಚೆಕ್ ರಿಜಿಸ್ಟರ್ಡ್. ಯಾವ ಬ್ಯಾಂಕ್ ಅಕೌಂಟ್ ಇಂದ ಎಷ್ಟು ಚೆಕ್ ರಿಜಿಸ್ಟರ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾರೆ. ಡೆಪಾಸಿಟ್ ಸ್ಲಿಪ್. ಡೆಪಾಸಿಟ್ ಸ್ಲಿಪ್. ಡೆಪಾಸಿಟ್ ಸ್ಲಿಪ್. ಪೇಮೆಂಟ್ ಅಡ್ವೈಸ್. ಪೇಮೆಂಟ್ ಅಡ್ವೈಸ್. ಅಕೌಂಟ್ಸ್ ಬುಕ್ ಒಳಗಡೆ ಕ್ಯಾಶ್ ಅಂಡ್ ಬ್ಯಾಂಕ್ ಬುಕ್ ಅಲ್ಲಿ ರಿಪೋರ್ಟ್ ಅನ್ನ ತೆಗಿಬಹುದು. ಅಕೌಂಟ್ಸ್ ಬುಕ್ ಒಳಗಡೆ ಕ್ಯಾಶ್ ಆರ್ ಬ್ಯಾಂಕ್ ಬುಕ್.